ನಮಸ್ತೆ, ನಿಗಮ ಟಿವಿಗೆ ಸ್ವಾಗತ. ನಾನ್ ರಿಕ್ಕಿ. ನಮ್ಮ ಈ ನಿಗಮ ಟಿವಿಯಲ್ಲಿ ಸಾಕಷ್ಟು ಬಾರಿ ಈ ನಿಗಮದ ಸಂಬಂಧಪಟ್ಟಂತ ಸರಳಿ ಸಂಚಿಕೆಗಳನ್ನ ಮಾಡಿ ನಿಮಗೆ ವಿಷಯಗಳನ್ನ ತಿಳಿಸಿದ್ದೀವಿ. ಈಗ ರಾಜ್ಯದಲ್ಲಿ ತಾರಕಕ್ಕೇರಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಾರಿಗೆ ನೌಕರರ ಮುಷ್ಕರ ವಿಚಾರ. ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳೇನು? ಈ ಬೇಡಿಕೆಗಳಿಗೆ ಸರ್ಕಾರ ಈಡೇರಿಸುತ್ತಾ? ನಿಲುವುಗಳಿಗೆ ಸಪೋರ್ಟ್ ಮಾಡುತ್ತಾ? ಅಂದ ಜೊತೆಗೆ ಈ ನೌಕರರ ಬೇಡಿಕೆಗಳಿದೆಯಲ್ಲ, ಇದ್ರೊಳಗೂ ಕೂಡ ಒಡಕು ಉಂಟಾಗಿದ್ಯಾ? ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ನಮ್ಮೊಟ್ಟಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಇದ್ದಾರೆ, KSRTC ನೌಕರರ ಒಕ್ಕೂಟ ರಾಜ್ಯಾಧ್ಯಕ್ಷರಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಿ? ಫೈನ್ ಸರ್. ಎಸ್ ಸರ್. ಈಗ ರಾಜ್ಯದಲ್ಲಿ ಒಂದು ಸೆನ್ಸೇಷನ್ ಸುದ್ದಿ ಅಂತ ಹೇಳಿದ್ರೆ ಈ ಸಾರಿಗೆ ನೌಕರರ ಮುಷ್ಕರ. ನನ್ನ ಮೊದಲನೇ ಪ್ರಶ್ನೆ ಅಂದ್ರೆ ಕುತೂಹಲ ಇದೆ, ಜೊತೆಗೆ ನಂಗೆ ಡೌಟ್ ಕೂಡ ಇದೆ. ಈ ಸಾರಿಗೆ ನೌಕರರ ಕಾರ್ಮಿಕರ ಅನ್ನುವಂಥದ್ದು ಖಂಡಿತ ಇದು ಒಳ್ಳೆ ಪ್ರಶ್ನೆನೇ ನೀವು ಎತ್ತಿದ್ದೀರಾ. ಯಾಕಂದ್ರೆ ಕಳೆದ 40-45 ವರ್ಷಗಳಿಂದ ಸಾರಿಗೆ ನೌಕರರನ್ನ ಕಾರ್ಮಿಕರು ಅಂತಾನೆ ಹೇಳ್ಕೊಂಡ್ ಬರ್ತಾ ಇದ್ರು. ಈ ಕಾರ್ಮಿಕರು ಅನ್ನೋದಕ್ಕೂ ಮತ್ತೆ ನೌಕರರನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರ್ಮಿಕರು ಅನ್ನೋದೇನು ಯಾರನ್ನ ಅಂದ್ರೆ ದಿನಗೂಲಿ ನೌಕರರನ್ನ, ದಿನದ ಕೆಲಸವನ್ನ ಮಾಡಿ ಕೂಲಿಯನ್ನ ಪಡಿತಾರಲ್ಲ, ದಿನದ ಅಥವಾ ವಾರದ್ದು, 15 ದಿನದ್ದು ಅಥವಾ ತಿಂಗಳಿಗೆ ಸರಿ ಕೂಲಿ ಲೆಕ್ಕದಲ್ಲಿ ತಗೊಳ್ಳೋರ್ನ ಕಾರ್ಮಿಕರು ಅಂತಾರೆ. ಈ ಕಾರ್ಮಿಕರನ್ನ ಯಾವುದೇ ಒಂದು ಸರ್ಕಾರದ ಅಥವಾ ಸರ್ಕಾರದ ಅಧೀನದಲ್ಲಿ ಬರುವ ಇಲಾಖೆಗಳಲ್ಲಿ ಅಧಿಸೂಚನೆಗಳನ್ನ ಹೊರಡಿಸಿ ಅವ್ರಿಗೆ ಪರೀಕ್ಷೆಗಳನ್ನ ಮಾಡಿ ಅವ್ರನ್ನ ತಗೊಳ್ಳುವಂತವ್ರಲ್ಲ. ಇವರು ಒಬ್ರು ಏಜೆನ್ಸಿ ಮೂಲಕ, ಗುತ್ತಿಗೆದಾರರ ಮೂಲಕ ತಗೊಂಡು ಅವ್ರ ನೇಮಕಾತಿ ಮಾಡ್ಕೊಂಡು ಅವ್ರಿಗೆ ಏನು ಕೂಲಿ ಲೆಕ್ಕ ಕೊಡ್ತಾರಲ್ಲ, ಅವರು ಕಾರ್ಮಿಕರು. ಕೂಲಿಯನ್ನ ತಗೊಳ್ಳೋರು ಕಾರ್ಮಿಕರು. ಆದ್ರೆ ಸರ್ಕಾರದ ಅಧೀನದಲ್ಲಿ ಬರುವ ಸಾರಿಗೆ ಸಂಸ್ಥೆಗಳಲ್ಲಿ ಸರ್ಕಾರದ ಮತ್ತು ಸಂಸ್ಥೆಯ ಅಧಿಸೂಚನೆಗಳ ಮೂಲಕ ಒಂದು ವಿದ್ಯಾರ್ಹತೆಯನ್ನ ಫಿಕ್ಸ್ ಮಾಡಿ ಅಥವಾ ಅವನ ಏನೋ ಒಂದು ಚಾಲನಾ ಒಂದು ತರಬೇತಿ ಅನ್ನೋದಕ್ಕಿಂತಲೂ ಅವ್ರಿಗೆ ಪರೀಕ್ಷೆಯನ್ನ ಒಳಪಡಿಸಿ ಅದರಲ್ಲಿ ಪಾಸ್ ಆದವ್ರನ್ನ ಸರ್ಕಾರದ ಏನ್ ನೀತಿ ನಿಯಮಗಳೇನಿದಾವೆ, ಜನರಲ್ ಕ್ಯಾಟಗರಿ, OBC, SC, ST ಈ ತರ ಎಲ್ಲ ವಯೋಮಿತಿಗಳಿಂದ ಹಿಡಿದು ಎಲ್ಲದನ್ನು ಪರಿಗಣನೆಗೆ ತಗೊಂಡು ಅದನ್ನ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಂಡು ತಿಂಗಳ ವೇತನವನ್ನ ಸರ್ಕಾರಿ ನಿಯಮಗಳಿಗೆ ಅನುಸಾರವಾಗಿ ಎಲ್ಲ ವೇತನ ಮತ್ತು ಭತ್ಯೆಗಳನ್ನ ನೀಡೋದು ನೌಕರರಿಗೆ. ಸೊ ನಾವು ಯಾವುದೇ ಕಾರಣಕ್ಕೆ ಸಾರಿಗೆ ನೌಕರರು ಕಾರ್ಮಿಕರಲ್ಲ, ನೌಕರರು ಇಷ್ಟೇ ಸರ್. ದಿನದ ಕೂಲಿ, ತಿಂಗಳ ಕೂಲಿಯಲ್ಲಿ ತಗೊಳ್ಳೋರು, ಇತರ ಏಜೆನ್ಸಿಗಳು ಗುತ್ತಿಗೆದಾರರ ಮೇಲೆ ನೇಮಕಗೊಳ್ಳುವವರು ಕಾರ್ಮಿಕರು. ಸರ್ಕಾರದ ಅಧಿಸೂಚನೆಯಲ್ಲಿ ಅವರ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಳಪಟ್ಟು, ಪರೀಕ್ಷೆಗೆ ಒಳಪಟ್ಟು ನೇಮಕಾತಿಗೊಳ್ಳುವವರು ನೌಕರರು. ಆ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತ ಹೇಳ್ತೀರಾ? ಖಂಡಿತ ಸರ್. ನಮ್ಮ ಇತರ ಹಳೆಯ ಸಂಘಟನೆಗಳು ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಮೊದಲನೇದಾಗಿ ನಮಗೆ ಮೊದಲ ಗೌರವ ಏನ್ ಸಿಕ್ಬೇಕಾಗಿತ್ತು? ನಾವು ಕಾರ್ಮಿಕರ ಅಥವಾ ನೌಕರರ ಅಂತ ವಿಚಾರ ಬಂದಾಗ ನಮಗೆ ನೌಕರರು ಅನ್ನೋದು ಒಂದು ದರ್ಜನೆ ಕೊಡ್ಲಿಲ್ಲ. ಸೊ ನಾವು ಅಲ್ಲಿಂದನೇ ಡಿಗ್ರೇಡ್ ಹಾಕೊಂಡ್ ಬಂದಿದ್ವಿ. ಸೊ ನಾವು ಈ ಕೂಟ ಮತ್ತು ಒಕ್ಕೂಟ ಏನು ರಚನೆ ಆಗಿದೆ, ನಾವೆಲ್ಲರೂ ಮೊದಲಿಂದ ನಮ್ಮ ಹುಟ್ಟಿನಿಂದ ನಾವು ಈಗಲವರೆಗೂ ನಾವು ಹೇಳ್ತಾ ಇರೋದು, ಈ ಕೂಟ ಏನೋ ಸಂಘಟನೆ ಹುಟ್ಟಿದಾಗಿನಿಂದ ಮತ್ತು ಇತರ ಬುದ್ಧಿವಂತ ನಮ್ಮ ನೌಕರರು ಎಲ್ಲ ಸೇರ್ಕೊಂಡು ಕಟ್ಕೊಂಡಿರುವ ಸಂಘಗಳೆಲ್ಲ ಸೇರಿ ನಾವ್ ಹೇಳ್ತಾ ಇರೋದು, ನಾವು ಕಾರ್ಮಿಕರೆಲ್ಲ ನೌಕರರು ಅಂತ. ಕಾರ್ಮಿಕರಲ್ಲ ನೌಕರರು ಅಂತ. ಈಗ ಅದೇ ವಿಚಾರಕ್ಕೆ ಇವಾಗ 31ಕ್ಕೆ ಮುಷ್ಕರಕ್ಕೆ ಸಜ್ಜಾಗಿದ್ದೀರಾ. ಸೊ ಅವತ್ತು ವರ್ಷದ ಕೊನೆ ದಿವಸ ಸಾಕಷ್ಟು ಮಂದಿ ತಿರುಗೋರು ಇರ್ತಾರೆ, ಬೇರೆ ಹೋಗಿರ್ತಾರೆ, ಪ್ಲಾನ್ಸ್ ಇರುತ್ತೆ. ಸೊ ಅವತ್ತೇ ಮಾಡ್ತಿರೋದ್ರ ಹಿಂದೆ ಉದ್ದೇಶ ಇದೆಯಾ? ಖಂಡಿತ. ಇದು ನಮ್ಮ ಸಂಸ್ಥೆಯಲ್ಲೇ ಸುಮಾರು 10 ಕಾರ್ಮಿಕ ಸಂಘಟನೆಗಳಿದಾವೆ ಸರ್. 10 ಕಾರ್ಮಿಕ ಸಂಘಟನೆಗಳಲ್ಲಿ 5 ಸಂಘಟನೆಗಳೇನಿದೆ ಈ ವೇತನ ಪರಿಷ್ಕರಣೆ ಅಂತ ವಿಚಾರಕ್ಕೆ ಬರ್ತಾರೆ. ವೇತನ ಪರಿಷ್ಕರಣೆ ಅಂದ್ರೆ 4 ವರ್ಷಕ್ಕೊಮ್ಮೆ ಈ ರೀತಿ ಹಗ್ಗ ಜಗ್ಗಾಟ ಮಾಡಿ, ಇದು ಬೆದರಿಕೆ, ಒತ್ತಡಗಳನ್ನ ಹೇರೋದ್ರ ಮುಖಾಂತರ ಇವ್ರು ಹೋಗಿ ಅವ್ರ ಹತ್ರ ನಿಂತ್ಕೊಳ್ಳೋದು, ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ. ಸರ್ಕಾರ ಮತ್ತು ಆಡಳಿತ ಮಂಡಳಿ ನಾವು ಅಷ್ಟು ಕೊಡಕ್ಕಾಗಲ್ಲ, ನಾವ್ ಇಷ್ಟು ಕೊಡ್ತೀವಿ, ಅದು ಇದು ಬಾರ್ಗೇನಿಂಗ್ 3 ದಿನ ದೊಂಬರಾಟ ಎಲ್ಲ ನಡೆಯುತ್ತೆ. ಆವಾಗ ಆ ಸಮಯದಲ್ಲಿ ಮುಷ್ಕರಗಳೆಲ್ಲ ನೀವು ಈಗಾಗಲೇ ಹಿಂದೆಲ್ಲ ನೋಡ್ಬೋದು. 2012, 16, 20, 21ರಲ್ಲಿ ನಡೆದಿದ್ದು ವೇತನ ಪರಿಷ್ಕರಣೆಗಾಗಲ್ಲ, ಸರ್ಕಾರಿ ನೌಕರರಾಗ್ಬೇಕಂತ. ಮತ್ತೆ ಸರ್ಕಾರ ಆ ಟೈಮಲ್ಲಿ ಸರ್ಕಾರಿ ನೌಕರರಾಗಲ್ಲ ಅಂದಾಗ ಸರಿಸಮಾನ ವೇತನ ಕೊಡ್ತೀವಿ ಅಂತ ಲಿಖಿತವಾಗಿ ಭರವಸೆ ಏನ್ ಕೊಟ್ಟಿದ್ರು ಅದನ್ನ ಈಡೇರಿಸಿ ಅಂತ ನಾವು ಮಾಡಿದ್ದು. ಸೊ ಅದನ್ನು ಹೊರತುಪಡಿಸಿ
ಏನು 2012 ಮತ್ತು 2016ರಲ್ಲಿ ಮತ್ತು ಈಗ ಏನು 31ನೇ ತಾರೀಕು ಕೊಡ್ತಾ ಇದೀವಿ ಅಂದ್ರೆ ಇದು ವೇತನ ಪರಿಷ್ಕರಣೆಗೆ ಅಂತ. ಈಗ ವೇತನ ಪರಿಷ್ಕರಣೆಗೆ ಯಾಕೆ ನಾವು ಬೇಡ ಅಂತ ಇದೀವಿ ಅಂದ್ರೆ ಇದು ವೈಜ್ಞಾನಿಕ ಮಾದರಿ ಅಲ್ಲ ಸರ್. ಇದು ವೈಜ್ಞಾನಿಕ ಮಾದರಿ ಆಗಿರಲ್ಲ. ಇದು ಒಂದು ಯಾವುದೇ ಒಂದು ತಳಹದಿನೇ ಇರಲ್ಲ. ಈಗ ಸರ್ಕಾರಿ ನೌಕರರಿಗೆ ವೇತನ ಆಯೋಗಗಳು ರಚನೆ ಆಗ್ತವೆ. ವೇತನ ಆಯೋಗ ರಚನೆ ಆಗಿದ ತಕ್ಷಣ ಫಸ್ಟ್ ಆ ವೇತನ ಆಯೋಗಗಳು ಇಂದಿನ ಬೆಲೆ ಏರಿಕೆಗೆ ಅನುಗುಣವಾಗಿ CPI ಇಂಡೆಕ್ಸ್ ಅಂತ ಹೇಳ್ತಾರೆ. ಆ CPI ಇಂಡೆಕ್ಸ್ ಅನ್ನ ತಗೊಂಡು ಒಬ್ಬ ನೌಕರ ತನ್ನ ಜೀವನಕ್ಕಾಗಿ ತನ್ನ ಕುಟುಂಬದ ನಿರ್ವಹಣೆಗಾಗಿ ಬೆಲೆ ಏರಿಕೆಗೆ ಅನುಗುಣವಾಗಿ ಅವರಿಗೆ ಸಂಬಳಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗೋದು ವೇತನ ಆಯೋಗ ಮಾಡುವಂತ ಕೆಲಸ. ಆ ರೀತಿ ನಾವು ಅವರಂತೆ ಜೀವನ ಇದೇ ಸಮಾಜದಲ್ಲಿ ಜೀವನ ಮಾಡ್ತಾ ಇರೋರು, ಈ ಬೆಲೆ ಏರಿಕೆಗಳಲ್ಲಿ ನಾವು ಜೀವನ ಮಾಡ್ಬೇಕಾಗಿರೋರು, ನಮಗೇನೋ ನೀವು KSRTC ನೌಕರರಪ್ಪ, ನೀವು ಪಾಪ ಕಷ್ಟ ಜೀವಿಗಳು, ನಿಮ್ಗೆ ಸಂಬಳ ಕಮ್ಮಿ ಬರುತ್ತೆ. ನಿಮ್ಮ ನಿರ್ಧಾರ ಪರಿಷ್ಕರಣೆ ಬೇಕು ಅನ್ನೋದಾ ಅಥವಾ ಸರಿ ಸಮಾನ ವೇತನ? ಸರಿ ಸಮಾನ ವೇತನ. ಈಗ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಕೊಡ್ತಾ ಇದಾರಲ್ಲ, ವೇತನ ಆಯೋಗದ ಮಾದರಿಯಲ್ಲಿ ಈ 4 ವರ್ಷಕ್ಕೊಂದ್ಸಲಿ ಜಂಜಾಟ ಬೇಡ. ನಮಗೆ ಸರ್ಕಾರ ಚುನಾವಣಾ ಪೂರ್ವ ಪ್ರಣಾಳಿಕೆ ಭರವಸೆಯನ್ನು ನೀಡಿದ್ದಾರೆ. ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರಿಗೆ ನೀಡುತ್ತಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡ್ತೀವಿ ಅಂತ. ಅದೇ ಸರ್ಕಾರದ ಪ್ರಣಾಳಿಕೆಯಂತೆ ನಮಗೆ ಸರಿಸಮಾನ ಒಂದು ವೇತನ ಕೊಡ್ಬೇಕಂತ ನಾವು ಹೇಳ್ತಾ ಇದೀವಿ. ಅಲ್ಲ, ಸರ್ಕಾರದ ಪ್ರಣಾಳಿಕೆ ಅಂತ ಹೇಳಿದಾಗ ನನ್ನ ಪ್ರಶ್ನೆ, ಸರ್ಕಾರ ಚುನಾವಣೆಗೂ ಮುಂಚೆ ಕೂಡ ಪ್ರಣಾಳಿಕೆಯನ್ನ ಚುನಾವಣೆ ಆದ ನಂತರ ನಡೆಸ್ಕೊಳ್ಳುತ್ತಾ? ಖಂಡಿತ. ಕಳೆದ ಏನು ಬಾರಿ ನಮ್ಮ ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರ ಸರ್ಕಾರ ಕೊಟ್ಟಂತ ಭರವಸೆಗಳಲ್ಲಿ ಏನು ಪ್ರಣಾಳಿಕೆ ಭರವಸೆಗಳಲ್ಲಿ ಸುಮಾರು 95% ಅಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ. ಸರ್, ಇನ್ನು ಈಗ ನೀವು ಹೇಳ್ತಿದ್ದಂಗೆನೆ, ಈಗ ಹಾಗಾದ್ರೆ ವೇತನ ಪರಿಷ್ಕರಣೆ ಯಾಕೆ ಬೇಡ ಅಂತ ಅದರ ಉದ್ದೇಶ ಏನು? ಅದರಿಂದ ಏನಿದೆ ನಿಮ್ಮ ಅರ್ಥ? ಸರಿ, ವೇತನ ಪರಿಷ್ಕರಣೆ ಅನ್ನೋ ವಿಚಾರ ಏನಂದ್ರೆ ಸರ್, ಇದು ಅಗ್ರಿಮೆಂಟ್ ಪದ್ಧತಿ ಅಂದ್ರೆ ಒಂದು ರೀತಿಯಲ್ಲಿ ಹರಾಜು ಕೂಗುವಂತ ವಿಚಾರ. ಹರಾಜು ಕೂಗೋದು, ವ್ಯಾಪಾರ ಅನ್ನೋದಕ್ಕಿಂತನೂ ಹರಾಜು ಕೂಗುವಂತದ್ದು. ನೀವು ಯಾರು ಕಮ್ಮಿ ಇಲ್ಲಿ ಜಾಸ್ತಿ ಕೇಳೋದಕ್ಕಿಂತನೂ ಕಡಿಮೆ ಯಾರು ಕೂಗ್ತಾನೆ ಅನ್ನೋದನ್ನ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ನೋಡ್ತಾ ಇರುತ್ತೆ. ಇದಕ್ಕೂ ಮುಂಚೆ ಇದೇ ಬಂದಿದೆ, ಬಟ್ ಅವಾಗ ಯಾಕೆ ಯೋಚನೆ ಮಾಡಿರ್ಲಿಲ್ಲ, ಇವಾಗ ಏನಕ್ಕೆ ಇದು ಬಂತ? ಆವಾಗ 40 ವರ್ಷಗಳಿಂದ ಇದೇನ್ ನಡ್ಕೊಂಡ್ ಬರ್ತಾ ಇತ್ತು, ಅವಾಗೆಲ್ಲ ನಮ್ಮ ನೌಕರರು ಇದ್ರ ಬಗ್ಗೆ ಒಂದು ವಿಚಾರನ ಗೊತ್ತಿರ್ಲಿಲ್ಲ. ಅವ್ರಿಗೆ ಮುಗ್ಧರಾಗಿರ್ತಾರೆ. ಖಂಡಿತ ಮುಗ್ಧರಾಗಿದ್ರು ಸರ್ ಆ ಟೈಮಲ್ಲಿ. ಯಾಕಂದ್ರೆ ನಮಗೆ ಆ ಸಮಯದಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಕಂಡಕ್ಟರ್ಗಳೆಲ್ಲ ಮ್ಯಾಕ್ಸಿಮಮ್ ಅಂದ್ರೆ SLC ಅಷ್ಟು ಮುಗಿಸ್ಕೊಂಡ್ ಬಂದಿದ್ರು ಅಷ್ಟೇ. ಅತಿ ಹೆಚ್ಚು ನಮ್ಮ ನೌಕರರು ಇರ್ತಾ ಇದ್ದಿದ್ದು ಕಂಡಕ್ಟರ್, ಡ್ರೈವರು ಮತ್ತೆ ಮೆಕ್ಯಾನಿಕ್ ಸ್ಟಾಫ್ಸ್. ಸೊ ಇವರೆಲ್ಲ ನಾವು ಆಲ್ಮೋಸ್ಟ್ ಕಡಿಮೆ ಏನು ವಿದ್ಯಾರ್ಹತೆಯಿಂದ ಬಂದಿರೋರು ಮತ್ತೆ ಇತರ ಸಂಸ್ಥೆಗಳೊಂದಿಗೆ ಸರ್ಕಾರದ ಇಲಾಖೆಗಳೊಂದಿಗೆ ಹೋಲಿಕೆನೆ ಮಾಡ್ಕೊಳ್ತೀರಾ ನಾವು ಸರಿ ಇದೀವಿ ಅನ್ನೋದನ್ನೇ ನಮ್ಮ ಹಿಂದಿನ ನಾಯಕರುಗಳೆಲ್ಲ ನಮ್ಗೆ ತಲೆಯಲ್ಲಿ ತುಂಬಿದ್ರು. ಆದ್ರೆ ಯಾವಾಗ ಸಾರಿಗೆ ಸಂಸ್ಥೆಗಳಲ್ಲಿ ಅರ್ಹತೆನ ಹೊಂದಿರೋ ನಮ್ಮ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು, ಇತರ ಸಿಬ್ಬಂದಿಗಳೆಲ್ಲ ಬರಕ್ ಸ್ಟಾರ್ಟ್ ಆಯ್ತು, ಆವಾಗ ನಮ್ಮಲ್ಲೇ ನಾವು ಒಂದು ಪ್ರಶ್ನೆಗಳನ್ನ ಮೂಡಕಾಯ್ತು. ಯಾಕೆ ನಾವು ಇತರ ಸಾರಿಗೆ ಹೊರತುಪಡಿಸಿ ನಿಗಮಗಳಲ್ಲಾಗ್ಲಿ ಅಥವಾ ಸರ್ಕಾರದ ಇಲಾಖೆಗಳಾಗ್ಲಿ ಅವ್ರಿಗಿಂತ ಹೆಚ್ಚಿನ ಸಮಯದಲ್ಲಿ ನಾವು ದುಡಿತಾ ಇದೀವಿ, ಒತ್ತಡದಲ್ಲಿ ದುಡಿತಾ ಇದ್ರೂ ನಮಗೆ ಯಾಕೆ ವೇತನ ಕಡಿಮೆ ಇದೆ ಅನ್ನೋದನ್ನ. ಇವಾಗ ಕೊಡ್ತಿರೋ ನಿಮ್ಗೆ ವೇತನ ಸಂಬಳ ನಿಮ್ ಬದುಕ ನಡೆಸೋಷ್ಟು ಇಲ್ಲ ಹಾಗಿದ್ರೆ? ಖಂಡಿತ ಇಲ್ಲ ಸರ್. ನೀವು ಈಗಾಗಲೇ ನೋಡಿರ್ಬೋದು, ನಾವು ಬೀದರಿಂದ ಬಸ್ ನ ಚಾಲನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಂಗಳೂರು ಬರೋವರೆಗೂ ರೆಪ್ಪೆನ ಮುಚ್ಚಕ್ಕಾಗಲ್ಲ. ಅದೇ ಸರ್ಕಾರಿ ನೌಕರರಲ್ಲಿರುವ ಒಂದು ಕಾರ್ ಡ್ರೈವರು, ಆ ಕಾರ್ ಡ್ರೈವರ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 50 ಕಿಲೋಮೀಟರ್ ಓಡಿಸಲ್ಲ ಸರ್. ಅವ್ರಿಗೆ ಈಗಿನ 7ನೇ ವೇತನ ಆಯೋಗದಲ್ಲಿ ತಗೊಂಡ್ಬಂದ್ರೆ 34,100 ರೂಪಾಯಿ ಮೂಲ ವೇತನ ಇದೆ. ನಾನು ಬರೀ ಮೂಲ ವೇತನ ಹೇಳ್ತಾ ಇದ್ದೀನಿ. ಬೇಸಿಕ್ ಸ್ಯಾಲರಿ 34,100, ಅದಕ್ಕೆ DA, HRA, CCA ಎಲ್ಲ ಸೇರುತ್ತೆ ಅದು ಆಮೇಲೆ. ಆದ್ರೆ ನಮ್ಮ ಸಾರಿಗೆ ಸಂಸ್ಥೆ ನೌಕರನ ಮೊದಲ ತಿಂಗಳ ಮೂಲ ವೇತನ ಅಂದ್ರೆ ಟ್ರೈನಿಂಗ್ ಪದ್ಧತಿ 1 ವರ್ಷ ಮುಗಿದ ಮೇಲೆ ಅವ್ರಿಗೆ ಬರೋ ಮೂಲ ವೇತನ 19,880. ಹಂಗಿದ್ರೆ ನೀವು ಹೇಳೋದು ಕೆಲಸ ಮಾಡೋರ್ಗೆ ಸಂಬಳ ಬರ್ತಾ ಇಲ್ಲ ಸಾಕಾಗೋಷ್ಟು, ಬಟ್ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದೆ, ಪೋಲ್ ಆಗ್ತಾ ಇದೆ ಅನ್ನುವಂಥದ್ದು. ಖಂಡಿತ ಪೋಲ್ ಆಗುತ್ತೆ ಅನ್ನೋದಕ್ಕಿಂತನೂ ಶ್ರಮಕ್ಕೆ ಸರಿಯಾದ ಫಲ ಇಲ್ಲ, ಶ್ರಮಕ್ಕೆ ತಕ್ಕಂತ ಫಲ ನಮಗ್ ಸಿಗ್ತಾ ಇಲ್ಲ. ಅದನ್ನ ಕೇಳುವಂತ ನಾಯಕರುಗಳು ಸರ್ಕಾರದ ಮುಂದೆ ಕೇಳುವಂತ ರೀತಿಯಲ್ಲಿ ಕೇಳ್ತಾ ಇಲ್ಲ. ಆದ್ರಿಂದ ಸರ್ಕಾರಕ್ಕೇನು ಯಾರು ಕಡಿಮೆ ಕೇಳ್ತಾ ಇದಾರೋ, ಯಾರು ನಾಯಕರು ಅಂತ ಬಿಂಬಿಸ್ಕೊಂಡು ನಾವು ಇಷ್ಟು ಸಾಕು ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾರೋ ಆ ಒಂದು ಪದ್ಧತಿಯಲ್ಲಿ ಇರ್ಬೇಕಾದ್ರೆ ಸರ್ಕಾರಗಳು ಅದೇ ರೀತಿಯಲ್ಲಿ ಮಾಡ್ಕೊಂಡ್ ಬರ್ತಾರೆ. ಯಾಕೆ ನೀವು ಆ ಪ್ರಶ್ನೆಯನ್ನ ಮಾಡೋದಕ್ಕೆ ನಿಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ವಾ?
ಸಂಘಟನೆಗಳು ಒಗ್ಗಟ್ಟಿಲ್ಲ ಅನ್ನೋದಕ್ಕಿಂತನೂ ಸಂಘಟನೆಗಳಿಗೆ ಈ ವಿಚಾರಗಳು ತಿಳಿದೇ ಇರಲಿಲ್ಲ. ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಸಾರಿಗೆ ನೌಕರಿಗೆ ಸಂಬಳವನ್ನ ಕೊಡಿಸ್ಬೇಕು, ಅವ್ರಿಗೂ ಅವರು ಜೀವನಗಳನ್ನ ನಡೆಸುವಂತ ಸಂಬಳಗಳನ್ನ ಕೊಡಿಸ್ಬೇಕು ಅನ್ನೋ ವಿಚಾರಗಳಲ್ಲಿ ಅವ್ರು ಯಾವುದೇ ಒಂದು ಯೋಜನೆಗಳನ್ನಾಗ್ಲಿ ಮಾಡ್ಲಿಲ್ಲ ಸರ್. ಮೊದಲನೇದಾಗಿ ಅದಕ್ಕೂ ಒಂದು ಸಮಸ್ಯೆ ಏನಂದ್ರೆ, ನಮ್ಮ ಸಮಸ್ಯೆಯಲ್ಲಿ ಏನೀಗ ಹೇಳ್ಕೊಂಡ್ ಬರ್ತಾ ಇದಾರಲ್ಲ, ನಾವು ನಾಯಕರು ಅಂತ ಹೇಳ್ಕೊಂಡ್ಬರೋರು, ಇವರು ಆಲ್ಮೋಸ್ಟ್ ನಮ್ಮ ಸಂಸ್ಥೆಯಲ್ಲಿ ದುಡಿದಂತ ನೌಕರರು ಅಲ್ಲ, ನಾಯಕರಾಗಿಲ್ಲ. ಓಕೆ, ಅಲ್ಲಿ ದುಡ್ದಂತವ್ರಾಗಿದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ಗೊತ್ತಿರ್ತಿತ್ತು. ಅಲ್ಲಿ ಹೊರಗಡೆಯಿಂದ ಬಂದಿರೋರಿಗೆ ಅವ್ರಿಗೆ ಅನುಭವ ಇಲ್ಲ ಅಂತ ಹೇಳ್ತಿದ್ದೀರಾ? ಅನುಭವ ಅನ್ನೋದಕ್ಕಿಂತನೂ ಬದ್ನೆಕಾಯಿನ ಪುಸ್ತಕದಲ್ಲಿ ನೋಡ್ಬಿಟ್ರೆ ಆಗಲ್ಲ ಸರ್. ಬದ್ನೆಕಾಯಿನ ಸಾರು ಮಾಡ್ಕೊಂಡು ತಿಂದಾಗಲೇ ರುಚಿ ಗೊತ್ತಾಗೋದು. ಸೊ ಪುಸ್ತಕದ ಬದ್ನೆಕಾಯಿ ಸಾಂಬಾರ್ಗೆ ಯೂಸ್ ಆಗಲ್ಲ ಅನ್ನೋದು ಇಲ್ಲ ಅರ್ಥ. ಇವ್ರು ಯಾರು, ಈ ನಾಯಕರು ಯಾರು, ಇಲ್ಲಿ ಸಂಬಳ ತಗೊಂಡು ಮನೆಗೆ ದಿನಸಿ ತಗೊಂಡೋಗೋದು ಆಗ್ಲಿ, ಅವ್ರ ಮಕ್ಕಳನ್ನ ಎಜುಕೇಶನ್ ಮಾಡ್ಸೋದಾಗ್ಲಿ, ಮದುವೆ ಮುಂಚೆ ಮಾಡಿಸಿದ್ರೆ ಇವ್ರಿಗೆ ಆ ಕಷ್ಟ ಗೊತ್ತಿರೋದು. ಇವ್ರು ಯಾರೋ ಒಂದು ದಿನ ಡ್ರೈವಿಂಗ್ ಮಾಡ್ದವ್ರಲ್ಲ, ಒಂದು ಟಿಕೆಟ್ ಹರಿದವ್ರಲ್ಲ, ಬಸ್ ಕೆಳಗಡೆ ಕೂತ್ಕೊಂಡು ಜಾಕ್ ಹಾಕಿದವ್ರಲ್ಲ, ಈ ತರ ನಮ್ಮ ಸಿಬ್ಬಂದಿಗಳ ತರ, ನಮ್ಮ ಅಧಿಕಾರಿ ಸಿಬ್ಬಂದಿಗಳ ತರ ಎಲ್ಲೋ ಫೈಲ್ ಇಟ್ಕೊಂಡು ಓಡಾಡ್ದವ್ರಲ್ಲ. ಇನ್ನು ಇವ್ರಿಗೆ ಹೆಂಗ್ ಗೊತ್ತಾಗ್ಬೇಕಾಗತ್ತೆ ನಮ್ ಕಷ್ಟಗಳು? ಅಧ್ಯಕ್ಷರು ಹೆಂಗ್ ಗೊತ್ತಾಗತ್ತೆ ನಮ್ ಕಷ್ಟಗಳು ಅನ್ನೋದು? ಹೌದು. ಹಂಗಿದ್ರೆ ಈಗ ನಿಮ್ಮಲ್ಲಿ ಅಂದ್ರೆ ಈಗ ನೌಕರರು ಏನೇ ಕಷ್ಟಪಟ್ರು ನಮ್ಮ ಸಂಘಟನೆ ಅಧ್ಯಕ್ಷರು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ಸಂಘಟನೆಗೊಂದು ತೂಕ ಇರಲ್ಲ ಅಲ್ವಾ? ಅಂದ್ರೆ ಖಂಡಿತ ಸರ್. ಆ ಸಮಯದಲ್ಲಿ ಅಂದ್ರೆ ಕಳೆದ 30-35 ವರ್ಷಗಳಿಂದ ನಮ್ಗೇನು ಅದರ ಬಗ್ಗೆ ಪರಿಕಲ್ಪನೆನೇ ಇರುವಂತ ಸಮಯದಲ್ಲಿ ನಮ್ಮ ನೌಕರರು, ಇಂದಿನ ನೌಕರರು ಮುಗ್ಧರಾಗಿದ್ದ ಕಾಲದಲ್ಲಿ ಇವರು ಮಾಡ್ಕೊಂಡು ಬಂದಿದ್ದ ಪದ್ಧತಿ ಬದಲಾಯಿಸೋದಕ್ಕೆ ಏನ್ ಸಮಸ್ಯೆ ಇದೆ? ಅದನ್ನೇ ಹೇಳ್ತಾ ಇರೋದು. ಅದು ಮಾಡ್ಕೊಂಡು ಬಂದಿದ್ದೆ ಸರಿ ಅನ್ಕೊಂಡು ಹೋಗ್ತಾ ಇದ್ರು. ಅವಾಗ ಸಾಮಾಜಿಕ ಜಾಲತಾಣಗಳಿರ್ಲಿಲ್ಲ, ಮತ್ತೆ ಈ ವಿಚಾರಗಳನ್ನ ಹರಡಿಸೋರು ವಿಚಾರಗಳಿರ್ಲಿಲ್ಲ. ತಿಳಿದವ್ರು ಹೇಳಿದ್ರೇನು ಇವರ ಮೆಜಾರಿಟಿ ಏನಿತ್ತು, ಆ ಮೆಜಾರಿಟಿಗಳು ಜನನೇ ಇವರ ಬಹುಪಾಲು ಜನ ಇವ್ರನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಅವ್ರನ್ನ ಬಾಯಿಯನ್ನ ಅಡಗಿಸುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದು ಯಾವತ್ತಿಗೂ ಬೆಂಕಿಯನ್ನ ನಾವು ಯಾವತ್ತೂ ಅದಿಮಿಟ್ಕೊಳಕ್ ಆಗಲ್ಲ. ಯಾವತ್ತೂ ಒಂದಿನ ಅದು ಸ್ಫೋಟ ಆಗೇ ಆಗುತ್ತಲ್ಲ. ಅದೇ ರೀತಿಯಲ್ಲಿ 2018ರಲ್ಲಿ ಏನು ಈ ಸಾರಿಗೆ ನೌಕರು, ಸರ್ಕಾರಿ ನೌಕರ ಈಗ ಸ್ಫೋಟ ಆಗೋ ಸಮಯ ಬಂದಿದೆ. ಇದು ಆಲ್ರೆಡಿ ಆಗಿದೆ ಸರ್. ಇವರ ವಿರುದ್ಧ ಬಹುತೇಕ ನೌಕರರು ತಿರುಗಿ ಬಿದ್ದಾಗಿದೆ. 2018ರಲ್ಲಿ ಏನು ಸಾರಿಗೆ ನೌಕರು ಸರ್ಕಾರಿ ನೌಕರ ಆಗ್ಬೇಕಂತ ಕೂಗನೆತ್ತಿ ಸಾರಿಗೆ ನೌಕರ ಕೂಟ ಆಗ್ಲಿ, ಮತ್ತೆ KSRTC, EFSRTC ಅನ್ನೋದು ಸಂಘಟನೆ, ಮತ್ತೆ ಇತರ ನೌಕರರ ಹಿತವನ್ನ ಕಾಪಾಡುವ ಸಂಘಗಳೆಲ್ಲ ಸೇರ್ಕೊಂಡು ಸಾರಿಗೆ ನೌಕರು ಸರ್ಕಾರಿ ನೌಕರಾಗ್ಬೇಕು, ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಸೌಲಭ್ಯಗಳು ಸಿಕ್ಕಬೇಕು ಅಂತ ಏನೋ ಹೋರಾಟಗಳು ಪ್ರಾರಂಭ ಆಯ್ತು. ಅವು ಈಗ ಇವರ ವಿಚಾರಗಳು ಗೌನ್ಯಕ್ಕೆ ಹೋಗ್ತಾ ಇದೆ. ಈಗ ನಾನು ಒಂದ್ ಪ್ರಶ್ನೆ, ಈಗ ನಿಮ್ ಸಮಸ್ಯೆಗಳನ್ನ ಆಲಿಸ್ತಾ ಹೋಗೋದಾದ್ರೆ ಈಗ ನೀವ್ ಯಾರನ್ನ ಬ್ಲೇಮ್ ಮಾಡ್ತೀರಾ? ಸರ್ಕಾರನ ಬ್ಲೇಮ್ ಮಾಡ್ತೀರಾ ಅಥವಾ ಎಂಪ್ಲಾಯೀಸ್ ನ ಬ್ಲೇಮ್ ಮಾಡ್ತೀರಾ ಅಥವಾ ಸಂಘಟನೆಗಳನ್ನ ಬ್ಲೇಮ್ ಮಾಡ್ತೀರಾ? ಸರ್, ಇಲ್ಲಿ ಸರ್ಕಾರವನ್ನ ನಾವು ಬ್ಲೇಮ್ ಮಾಡುವಂತ ವಿಚಾರಗಳೇ ಇಲ್ಲ. ನಿಮ್ಮಲ್ಲೇ ನಿಮ್ಗೆ ಇನ್ನೂ ಇದಿಲ್ಲ ಅನ್ನೋ ನೌಕರರಂತೂ ಮೊದ್ಲೇ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಂದು ಸಂಘಟನೆಗಳ ಕೆಲಸ ಏನಂದ್ರೆ ನೌಕರನ್ನ ಪ್ರಜ್ಞಾವಂತರಾಗಿ ಮಾಡೋದು, ಅವ್ರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿದ್ದ ಸವಲತ್ತುಗಳನ್ನ ಕೊಡಿಸೋದು ಒಂದು ಸಂಘಟನೆ ನಾಯಕರ ಕೆಲಸ. ಆ ಒಂದು ಕೆಲಸವನ್ನೇ ಇವರು ಸರಿಯಾಗಿ ಮಾಡ್ಲಿಲ್ಲ. ಈಗ ಮಗು ಎಷ್ಟು ಅಳುತ್ತೋ ಅಷ್ಟು ಹಾಲು ಕೊಡುವಂತ ತಾಯಿ ಒಂದು ವಿಚಾರ ಇರುತ್ತೆ. ನೀವು ಸರ್ಕಾರದ ಮುಂದೆ ಹೋಗೋರು ನಮ್ಮ ನೌಕರರ ಕಷ್ಟಗಳಿಗೆ ಪ್ರತಿಫಲ ಎಷ್ಟು ಕೊಡಬೇಕು ಅನ್ನೋದನ್ನ ತಗೋಬೇಕು ಅನ್ನೋದನ್ನ ನೀವು ಅರ್ಥಕೋಬೇಕು. ಅದನ್ನ ಬಿಟ್ಟು ನೀವೇ ಚೌಕಾಸಿ ಪದ್ಧತಿಯಲ್ಲಿ ಕಡಿಮೆಗೆ ಹೋದಾಗ ಸರ್ಕಾರಗಳು ಅಷ್ಟೇ ಕೊಟ್ಟು ಸುಮ್ಮನೆ ಆಗುತ್ತೆ. ಸೊ ಇಲ್ಲಿ ನೌಕರರದು ತಪ್ಪಿಲ್ಲ, ಸರ್ಕಾರದ್ದು ತಪ್ಪಿಲ್ಲ, ಆಡಳಿತ ಮಂಡಳಿದಂತೂ ಮೊದಲೇ ತಪ್ಪಿರಲ್ಲ. ಇಲ್ಲಿ ಸಂಪೂರ್ಣವಾಗಿ ಈ ನಮ್ಮ ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳಿಂದ ಏನು ನಾವು ನಾಯಕರಂತ ಸುತ್ತಾಡ್ತಾ ಇದ್ದಾರೆ, ಈ ನಾಯಕರ ತಪ್ಪೆ ಅಂತಾನೆ ನಾನು ಹೇಳ್ತೀನಿ ಸರ್. ಸರ್, ಇನ್ನ ಈಗ ಸಂಘಟನೆಗಳಂತ ಏನಿದೆಯಲ್ವಾ, ಸೊ ಅಂದ್ರೆ ಎಂಪ್ಲಾಯೀಸ್ಗಳನ್ನ, ನೌಕರರನ್ನ, ಅವರ ಮುಗ್ಧತನವನ್ನ ಬಳಸ್ಕೋತಾ ಇದಾರ ಇಲ್ಲ ಯಾಮಾರಿಸ್ತಾ ಇದಾರ? ಖಂಡಿತ ಈ ಏನು ಹಳೆಯ ಸಂಘಟನೆಗಳು ನಾವು ನೌಕರರನ್ನ ಉದ್ಧಾರ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡ್ ಬಂದಿದ್ರು. ಇವರು ನೌಕರರ ಮುಗ್ಧತೆಯನ್ನ ಬಳಸ್ಕೊಂಡು ಅವ್ರಿಗೆ ಮೋಸನೇ ಮಾಡ್ತಾ ಇರೋದು. ಅವ್ರಿಗೆ ಗೊತ್ತಿಲ್ದಿರೋದನ್ನ ಮರೆಮಾಚಿ ನಿಮ್ಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಿಲ್ಲ, ಇದೇ ಸರಿ ಅಂತ ತಲೆ ಮೇಲೆ ಹೊಡೆದಂಗ್ ಹೇಳಿ ಅವರು ಇದಕ್ಕೆ ಅಡಿಕ್ಟ್ ಆಗಂಗ್ ಮಾಡಿಟ್ಟಿದ್ರು. ಆದ್ರೆ ಯಾವಾಗ 2018ರಿಂದ ಈ ಕಡೆಗೆ ನೌಕರರ ಹಿತಚಿಂತನೆಯನ್ನ ಮಾಡೋರು, ಸ್ವಲ್ಪ ಪ್ರಜ್ಞಾವಂತರಾಗಿರೋ ವಿದ್ಯಾವಂತ ಹೊಂದಿರುವಂತ ನೌಕರರು ಯಾವಾಗ ಸಂಸ್ಥೆ ಒಳಗಡೆ ಬಂದು ಈ ಬೇರೆ ನಿಗಮಗಳು ಮತ್ತೆ ಸರ್ಕಾರದ ಇತರ
ಇಲಾಖೆಗಳ ವೇತನಗಳ ಹೋಲಿಕೆಗಳು ಮಾಡ್ಕೊಂಡಾಗ ಇವರು ಪ್ರಜ್ಞಾವಂತರಾಗೋದ್ರ ಜೊತೆಗೆ ಈ ಸಾಮಾಜಿಕ ಜಾಲತಾಣದನ್ನು ಪ್ರಮುಖವಾದ ಒಂದು ಪಾತ್ರನ ವಹಿಸಿದೆ. ಸದ್ಯಕ್ಕೆ ಆವತ್ತಿನಿಂದ ಸರ್ಕಾರಿ ನೌಕರರಿಗಿರುವ ಸವಲತ್ತುಗಳು, ಸಂಬಳಗಳು, ಇದರ ಬಗ್ಗೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ವಿಚಾರಗಳು ಹರಡಕ್ ಸ್ಟಾರ್ಟ್ ಆಗಿಂದ ನೌಕರರು ಪ್ರಜ್ಞಾವಂತರಾಗ್ತಾ ಇದ್ದಾರೆ. ಸೊ ಈಗ ಅದೇ ವಿಚಾರದಲ್ಲಿ 2020 ಮತ್ತೆ 2021ರಲ್ಲಿ ನಾವು ಏನು ಮುಷ್ಕರಗಳನ್ನ ಮಾಡಿದೀವಿ, ಇದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಭಾವಿತರಾಗಿ ನೌಕರರಿಗೆಲ್ಲ ಸತ್ಯಾಂಶಗಳೆಲ್ಲ ತಿಳಿದು ಸ್ವಯಂ ಪ್ರೇರಿತವಾಗಿ ಮುಷ್ಕರಕ್ಕೆ ಇಳಿದ್ರು. ಆದ್ರೆ ಆ ಸಮಯದಲ್ಲಿ ಈ ಏನು ನಮಗೆ ಹಳೆ ಪದ್ಧತಿಯಲ್ಲೇ ಚೆನ್ನಾಗಿದ್ವಿ, ನಾವು ನಮ್ಮ ಅಸ್ತಿತ್ವಗಳಲ್ಲಿ ಕಳೆದೋಗ್ಬಿಡುತ್ತೆ ಅನ್ನೋಂತ ನಾಯಕರುಗಳೇನಿದ್ರು, ಇವರು ಆ ಮುಷ್ಕರವನ್ನ ಉದ್ದೇಶಪೂರ್ವಕವಾಗಿ ಹಿಂಬಾಗಿಲ ಕುತಂತ್ರಗಳನ್ನ ಮಾಡಿ ಮುಷ್ಕರಗಳನ್ನ ಮುರಿದು ಸಾಕಷ್ಟು ನೌಕರನ್ನ ಕೆಲಸದಿಂದ ವಜಾ ಮಾಡಿಸಿದ್ರು, ಅಮಾನತು ಮಾಡಿಸಿದ್ರು, ದೂರದ ಸ್ಥಳಗಳಿಗೆ ವರ್ಗಾವಣೆಯನ್ನು ಮಾಡಿಸಿದ್ರು. ಎಲ್ಲವೂ ಸರ್ಕಾರ ಮಾಡ್ತೋ ಇಲ್ವೋ, ಆಡಳಿತ ಮಂಡಳಿ ಮಾಡ್ತೋ ಬಿಡ್ತೋ, ಇವರು ಉದ್ದೇಶಪೂರ್ವಕವಾಗಿ ನಾಯಕರುಗಳನ್ನ, ಅಮಾಯಕ ನೌಕರರ ಹೆಸರುಗಳನ್ನ ಕೊಟ್ಟವರು ಇದೇ ಸಂಘಟನೆ ನಾಯಕರುಗಳು ಕೊಟ್ಟು ಈ ಕುತಂತ್ರದಿಂದ ನೌಕರರ ಬಾಯಿಗೆ ಮಣ್ಣು ಹಾಕಿದ್ರು ಸರ್. ಜೊತೆಗೆ ಒಂದ್ 2 ವರ್ಷಗಳ ಹಿಂದೆ ಮುಷ್ಕರ ನಡೆದಾಗ ಯಾರು ಮುಷ್ಕರಕ್ಕೆ ಭಾಗಿಯಾಗ್ತಾರೋ ಕೆಲಸ ಹೋಗುತ್ತೆ ಅನ್ನೋ ಒಂದು ವಾರ್ನು ಕೂಡ ಸರ್ಕಾರ ಮಾಡಿತ್ತು. ಈಗಲೂ ಅಂತದ್ದೇ ಆದ್ರೆ ಖಂಡಿತ ಸರ್ಕಾರ ಅಂತ ಹೇಳಿದ್ರೆ ನಿಮ್ಮ ಸಂಘಟನೆ ನಿಮ್ಗೆ ಸಪೋರ್ಟ್ ಇಲ್ಲ ಅಂತ ಹೇಳಿದಾಗ, ಎಂಪ್ಲಾಯೀಸ್ ಪರ ನಿಂತಿಲ್ಲ ಅಂತ ಹೇಳಿದಾಗ ಸರ್ಕಾರ ಈ ರೀತಿ ನಿಯಮಗಳನ್ನ ತಂದ್ರೆ, ಒಂದು ವಿಚಾರವನ್ನ ಹೇಳಿದ್ರೆ ಮತ್ತೆ ಮುಷ್ಕರ ನಿಂತು ಹೋಗ್ಬೋದಲ್ಲ ಸರ್. ಇದು ನಮ್ಮ ಸಂಸ್ಥೆ ಬಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಬರುತ್ತೆ, ಬೇಕಾಗಿರೋ ಎಸೆನ್ಷಿಯಲ್ ಸರ್ವಿಸ್ ಅಂತ ಬಂದಾಗ ಪ್ರತಿ 6 ತಿಂಗಳಿಗೊಮ್ಮೆ ನಮಗೆ ಸರ್ಕಾರದಿಂದ ನೋಟಿಫಿಕೇಶನ್ ಬರುತ್ತೆ. ಯಾವುದೇ ಮುಷ್ಕರವನ್ನ ಮಾಡಂಗಿಲ್ಲ, ನೀವು ಯಾವುದೇ ಹೋರಾಟಗಳನ್ನ ಮಾಡಂಗಿಲ್ಲ ಅನ್ನೋ ವಿಚಾರನ ಸರ್ಕಾರ ತನ್ನ ಅಧಿಸೂಚನೆಯಲ್ಲಿ ಹೊರಡಿಸ್ತಾನೆ ಇರುತ್ತೆ. ಪ್ರತಿ 6 ತಿಂಗಳಿಗೊಂದ್ಸಲಿ ಅದು ರಿನಿವಲ್ ಆಗ್ತಾನೆ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆಗಳನ್ನ, ನಮ್ಮ ನ್ಯಾಯಯುತವಾದ ವಿಚಾರಗಳನ್ನ ಸರ್ಕಾರದ ಯಾವಾಗ ತಗೊಂಡೋಗೋದು, ಎಂಪ್ಲಾಯ್ಸ್ ಕೂಡ ಅವ್ರ ಬದುಕು ನಡೆಸಬೇಕಾಗಿರುತ್ತಲ್ಲ. ಸೊ ನಾವು ಅದಕ್ಕೋಸ್ಕರನೇ ನಾವು ಕೇಳ್ತಾ ಇರೋದು, ಸರ್ಕಾರ ಅಧಿಸೂಚನೆಗಳು ಹೊರಡಿಸುತ್ತೆ, ನಾವು ಸರ್ಕಾರದೊಂದಿಗೆ ಅದೇ ನಾವು ಕೇಳ್ತಾ ಇರೋದು. ನೀವು ಅಧಿಸೂಚನೆಗಳು ಹೊರಡಿಸ್ತಾ ಇದ್ದೀರಾ ಸ್ವಾಮಿ, ಓಕೆ, ನಮಗ್ ಏನು ನಾವು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀವಿ, ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸಮಯ ಮತ್ತು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೀವಿ. ಆಕ್ಚುಲಿ ನೋಡ್ಬೇಕಾದ್ರೆ ನೀವು ನಮಗೆ KEB ಮತ್ತು BWSSB ನೌಕರರು ಪಡಿತಾ ಇರುವಂತ ವೇತನಗಳನ್ನ ಕೊಡ್ಬೇಕಾಗಿತ್ತು. ದುಪ್ಪಟ್ಟಿದೆ ಅನ್ನುವ ಕಾರಣಕ್ಕ ಅವರು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸಂಬಳ ಪಡಿತಾ ಇದ್ದಾರೆ. KEB ಮತ್ತೆ BWSSB ಸರ್ಕಾರದಲ್ಲಿ 72 ನಿಗಮ ಮಂಡಳಿಗಳಿದೆ ಸರ್. ಅದರಲ್ಲಿ 72 ನಿಗಮ ಮಂಡಳಿಗಳಲ್ಲಿ ಏನು KEBಯ ಅಂಗಸಂಸ್ಥೆಗಳು ಮತ್ತೆ BWSSB ಮತ್ತೆ KSRTC ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲರೂ ಸರ್ಕಾರದ ಸರಿಸಮಾನದ ವೇತನವನ್ನ ನಿಗಮದ ನೌಕರರಿಗೆ ಕೊಡ್ತಾರೆ ವೇತನ ಆಯೋಗದ ಮಾದರಿಯಲ್ಲಿ. ಆದ್ರೆ ಈ KEB ಮತ್ತೆ BWSSB ಅವರು ಸರ್ಕಾರಿ ನೌಕರಿಗೆ ಹೆಚ್ಚಿನ ವೇತನ ಪಡಿತಾ ಇದ್ದಾರೆ. ಆದ್ರೆ KSRTC ಅಲ್ಲಿ ಮಾತ್ರನೇ ಸರ್ಕಾರಿ KEB ಮತ್ತೆ BWSSB ಬಿಟ್ಬಿಡಿ, ಸರ್ಕಾರಿ ನೌಕರಿಗಿಂತನೂ 30% ಇಂದ ಹಿಡಿದು 98% ವರೆಗೂ ನಮ್ಮ ಏನು ನೌಕರರು ಮತ್ತೆ ಸಿಬ್ಬಂದಿಗಳ ವರ್ಗಗಳೇನಿದ್ದಾವೆ ಆ ರೀತಿ ವೇರಿಯೇಷನ್ಸ್ ಅಲ್ಲಿ ಕಡಿಮೆ ವೇತನಗಳನ್ನ ಪಡಿತಾ ಇದೀವಿ. ಸೊ ನಾವು ಅದಕ್ಕೋಸ್ಕರನೇ ಕೇಳ್ತಾ ಇರೋದು, ನಾವು ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ವೈಜ್ಞಾನಿಕ ಮಾದರಿಯಲ್ಲಿ CPI ಇಂಡೆಕ್ಸ್ ನ ಇಟ್ಕೊಂಡು ಬೆಲೆ ಏರಿಕೆಗಳ ಅನುಗುಣವಾಗಿ ಯಾವ ರೀತಿ ವೇತನಗಳಲ್ಲಿ ಸಂಬಳಗಳನ್ನ ಕುಣಿಸ್ತಾರೋ ಅದೇ ರೀತಿ ವೇತನವನ್ನ ನಮಗೂ ಕುಣಿಸ್ಬೇಕಂತ ನಾವು ಒಕ್ಕೊರಳಿನಿಂದ ನಾವು ಕೇಳಿದ್ದು. ಇದನ್ನೇ ಸರ್ಕಾರ ಪ್ರಣಾಳಿಕೆಯಲ್ಲೂ ಹಾಕಿರೋದು ಸರ್. ನನಗೆ 6 ತಿಂಗಳಿಗೆ ನಿಮ್ಗೆ ನೋಟಿಸ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ ಸರ್ಕಾರ ಭಯದಲ್ಲಿ ಇಟ್ಕೊಂಡಿದೆ. ಭಯದಲ್ಲಿ ಇಟ್ಕೊಂಡಿರೋದಕ್ಕಿಂತನೂ ಇದು ಒಂದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಅವ್ರ ನೋಟಿಫಿಕೇಶನ್ ಕಾನೂನುಬದ್ಧವಾಗಿ ಕೊಡುತ್ತೆ, ಅದನ್ನ ಕೊಡ್ತಾನೂ ಇರ್ತಾರೆ. ಅಲ್ಲ, ಎಸೆನ್ಷಿಯಲ್ ಸರ್ವಿಸ್ ಆದ ಮಾತ್ರಕ್ಕೆ ಅವ್ರಿಗೆ ಬೇಕಾದ ಬೇಡಿಕೆಯನ್ನ ಕೇಳಬಾರ್ದು ಅನ್ನುವಂಥದ್ದಿಲ್ಲ ಅಲ್ಲ ಸರ್. ಕೇಳಬಾರ್ದು ಅನ್ನೋದನ್ನ ಈಗ ಅದನ್ನೇ ಕೇಳ್ತಾ ಇರೋದು. ಹೌದು, ಒಂದು ರೀತಿಯಲ್ಲಿ ಅದು ಒಂದು ಅಸ್ತ್ರವಾಗಿ ಸರ್ಕಾರಗಳು ಉಪಯೋಗಿಸ್ತಾ ಇದಾವೆ ಅಂತಾನೆ ಹೇಳ್ಬೋದು. ಆದ್ರೆ ನೀವು ಮಾಡುವಂತ ಇಂದಿನ ಏನು ನಮ್ಮ ಸಂಘಟನೆಗಳು ಇದಕ್ಕಿಂತ ಹಿಂದೆ ಈಗೇನು ಆಳ್ತಾ ಇರೋರ್ಗಿಂತ ಹಿಂದಿನ ನಮ್ಮ ನಾಯಕರುಗಳು ಒಂದು ಒಳ್ಳೆ ವಿಚಾರಗಳನ್ನ, ಸವಲತ್ತುಗಳನ್ನ ನೌಕರಿಗೆ ಕೊಡಿಸ್ಬಿಟ್ಟು ಹೋಗಿದ್ದಾರೆ. ಎಕ್ಸಾಂಪಲ್, ಸರ್ಕಾರದಲ್ಲಿ DA ಅನೌನ್ಸ್ ಆಗುತ್ತೆ. DA ಅನೌನ್ಸ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಸಾರಿಗೆ ನೌಕರಿಗೂ ಬಂದ್ಬಿಡುತ್ತೆ. HRA ಅಲ್ಲಿ ಏನ್ ಅಪ್ಲೈ ಆಗುತ್ತೋ ಅದು ನಮ್ಗೆ ಅಪ್ಲೈ ಆಗುತ್ತೆ. ಈ ತರ ಏನಾದ್ರು ಸವಲತ್ತುಗಳು ಅಲ್ಲಿ ಕಂಡೀಷನ್ಸ್ ಏನಾದ್ರು ಅಲ್ಲಿ ಅಪ್ಲೈ ಆಗಿತ್ತು, ಸರ್ಕಾರಿ ನೌಕರಿಗೆ ಅಪ್ಲೈ ಆಗಿದ ತಕ್ಷಣ ಸಾರಿಗೆ ಸಂಸ್ಥೆಯಲ್ಲೂ ಅದು ಅಪ್ಲೈ ಮಾಡ್ಕೊಂತಾರೆ. ಆದ್ರೆ ವೇತನ ಒಂದೇ ಅಪ್ಲೈ ಆಗ್ತಾ ಇಲ್ಲ. ನಾವು ಅದನ್ನೇ ಕೇಳ್ತಾರೆ. ಇದು ಅಗ್ರಿಮೆಂಟ್ ಪದ್ಧತಿಯನ್ನೇ ಇಟ್ಕೊಂಡಿರೋದು. ನಮ್ಗೆ ಈ ಯಾವ ರೀತಿ HRA DA ಎಲ್ಲ ಬರ್ತಾ ಇದೆಯೋ ಅದೇ ರೀತಿಯಲ್ಲೂ ನಮಗೂ ವೇತನವನ್ನು ಈಗ ನಾನು ನಿಮ್ಮನ್ನು ಕೇಳ್ತಿರುವಂತದ್ದು, ಯಾಕೆ ಈ ಮಾದರಿಯಿಂದ ಹೊರ ಹೋಗಕ್ ಆಗ್ತಾ ಇಲ್ಲ ಕೇಳ್ತಾ ಇಲ್ಲ.
ನಮ್ಮ ಏನು ಮಾನ್ಯತೆ ಪಡೆದಿದ್ದೀವಿ ಅಂತ ಹೇಳ್ಕೊಂಡ್ ಬರ್ತಾರೋ ಸಂಘಟನೆಗಳು ಬೇಡ ಬೇಡ ನಮ್ಗೆ ಅಗ್ರಿಮೆಂಟೇ ಬೇಕು, ಯಾಕಂದ್ರೆ ಅಗ್ರಿಮೆಂಟ್ ಮಾಡೋದ್ರಿಂದನೇ ಇವರ ಅಸ್ತಿತ್ವಗಳು ಉಳ್ಕೊಳ್ಳುತ್ತೆ ಸರ್. ಓಕೆ, ಅಸ್ತಿತ್ವಕ್ಕೋಸ್ಕರ ಹೋರಾಟಗಳೇ ಹೊರತು ಸಾರಿಗೆ ನೌಕರರ ಉದ್ಧಾರ ಮಾಡಕ್ಕಂತೂ ಅಲ್ಲ. ನೌಕರರ ಉದ್ಧಾರಕ್ಕಿಂತ ಅವ್ರ ಅಸ್ತಿತ್ವವೇ ಮುಖ್ಯ ಅಂತೀರ? ಖಂಡಿತ. ಒಂದು ಸಲಿ ಅಗ್ರಿಮೆಂಟ್ ಪದ್ಧತಿ ಹೋಯ್ತಂದ್ರೆ ಇವರು ಸರ್ಕಾರದ ಮುಂದೆ ಆಗ್ಲಿ ಅಥವಾ ಆಡಳಿತ ಮಂಡಳಿ ಮುಂದೆ ಆಗ್ಲಿ ಹೋಗಿ ಇವರು ಒಪ್ಪಂದಗಳು ಮಾಡ್ಕೊಳಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಇವರು ಸರ್ಕಾರವನ್ನ ಬಗ್ಗಿಸ್ತೀನಿ, ನಾವು ಎಚ್ಚರಿಕೆ ಕೊಡ್ತೀವಿ, ಇದೆಲ್ಲ ಮಾಡಕ್ ಆಗಲ್ಲ ಸರ್. ಇದು ಕೇವಲ ಸರ್ಕಾರನ ನಾವು ಇದ್ದೀವಿ, ನಾವು ಇನ್ನೂ ಬದುಕಿದ್ದೀವಿ, ನಮ್ಮ ಅಸ್ತಿತ್ವ ಇದೆ ಅಂತ ಹೇಳ್ಕೊಳಕ್ಕೆ ತೋರ್ಸ್ಕೊಳ್ಳೋದಿಕ್ಕೆ ಈ ಒಪ್ಪಂದದ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಹೊರತು ಸಾರಿಗೆ ನೌಕರನ ಉದ್ಧಾರ ಮಾಡಕ್ಕೆ ಅವ್ರಿಗೆ ಬೇಕಾಗಿದ್ದನ್ನು ಕೊಡ್ಸೋದಕ್ಕಂತೂ ಅಲ್ಲ. ಅಕಸ್ಮಾತ್ ಹಿಂಗಾಗಲ್ಲ ಆದ್ರೆ ನಾನು ಹೇಳ್ತಿರೋಂಥದ್ದು ಎಲ್ಲಾ ನೌಕರರು ಸಿಡದೆದ್ದು, ಈಗ ಎದ್ದಿರೋ ತರ ಸಿಡದೆದ್ದು ಇಲ್ಲ ಏನೇ ಎಸೆನ್ಷಿಯಲ್ ಇದ್ರೂ ಕೂಡ ನಮ್ಗೆ ಈ ಬೇಡಿಕೆಗಳು ಈಡೇರಿಕೆ ಆಗುವವರೆಗೂ ಕೂಡ ನಾವು ಕೈ ಇಡಲ್ಲ ಶೇರಿಂಗ್ ಮೇಲೆ ಅಂತ ಹೇಳಿದ್ರೆ ಸರ್ಕಾರ ಏನ್ ಮಾಡ್ಬೋದು ಸರ್? ಒಕ್ಕೊರಳಿನಿಂದ ಈಗ ಏನ್ ಹೇಳ್ತಾ ಇದ್ದೀರಾ, ಈಗ ಒಕ್ಕೂಟ ಅಂತಾಗ್ಲಿ ಅಥವಾ ಜಂಟಿ ಕ್ರಿಯಾ ಸಮಿತಿ ಅಂತಾಗ್ಲಿ ಮತ್ತು ಇತರ 2-3 ಸಂಘಟನೆಗಳು ಹೊರಗಡೆ ಇದಾವೆ. ಈ 2-3 ಸಂಘಟನೆಗಳು ಒಕ್ಕೂಟ ಮತ್ತೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಜೊತೆಲಿ ಇಲ್ಲ ಅಂದ್ರೂ ಅವರ ಬೇಡಿಕೆನು ಅವರು ಮತ್ತೆ ನಮ್ಮ ಅಧಿಕಾರ ವರ್ಗದವರು ಮತ್ತೆ KSRTC EFSRTC ಅನ್ನೋ ಸಂಘಟನೆಗಳು ಅಧಿಕಾರಿಗಳು ಇವರು ಎಲ್ಲ ಹೊರಗಡೆ ಇದ್ದಾರೆ. ಯಾಕಂದ್ರೆ ನಾವು ಟ್ರೇಡ್ ಯೂನಿಯನ್ ಆಕ್ಟ್ ಅಲ್ಲಿ ಬರೋದ್ರಿಂದ ನಮ್ ಜೊತೆಗೆ ಅವ್ರು ಇಲ್ಲ. ಆದ್ರೆ 2 ಸಂಘಟನೆಗಳು ಟ್ರೇಡ್ ಯೂನಿಯನ್ ಅಲ್ಲಿ ಇದ್ರು ಅವ್ರ ವಿಚಾರ ಸರಿಸಮಾನ ವೇತನ ಮತ್ತು ಸಾರಿಗೆ ನೌಕರರು ಸಿಗಬೇಕಾದ ನ್ಯಾಯಬದ್ಧ ಹಕ್ಕುಗಳಿಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಒಂದು ಪರೋಕ್ಷವಾಗಾದ್ರೂ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಆದ್ರೆ ಈ ಜಂಟಿ ಕ್ರಿಯಾ ಸಮಿತಿಯವರು ಅಗ್ರಿಮೆಂಟ್ ಗಂತೆ ನಿಂತ್ಕೊಂಡವ್ರೆ. ಒಕ್ಕೂಟ ಮತ್ತೆ ಅಧಿಕಾರ ವರ್ಗದವರು ಇತರ ಕಾರ್ಮಿಕ ಸಂಘಟನೆಗಳು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಇನ್ನು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಘೋಷಣೆ ಮಾಡಿತ್ತು. ಈಗ ಅಧಿಕಾರಕ್ಕೆ ಬಂದ ನಂತರ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಥವಾ ಇದ್ರ ಬಗ್ಗೆ ಕೇಳ್ತಾ ಇದ್ರೆ ಹೇಗೆ ನಡೀತಾ ಇದೆ? ಖಂಡಿತ ಸರ್, ಸರ್ಕಾರಕ್ಕೆ ಏನು ಪ್ರಣಾಳಿಕೆಗಾಗಕ್ಕೆ ಏನೋ ಸಾರಿಗೆ ನೌಕರರು ಏನು 1,15,000 ಜನ ಇದ್ರು ಆ ಟೈಮಲ್ಲಿ. ಅವಾಗ ಇನ್ನೂ ಕಡಿಮೆ ಇದ್ರು, 4,000 ಜನಕ್ಕೆ ಬಂದಿದ್ರು. ಸೊ ಆದ್ರೂ ನಾವು 1 ಲಕ್ಷಕ್ಕಿಂತ ಮೇಲ್ಪಟ್ಟವರು ಸರ್ಕಾರದ ಏನು ಟೀಚರ್ಸ್ ನ ಬಿಟ್ರೆ, ಶಿಕ್ಷಕರನ್ನ ಬಿಟ್ರೆ ಅತಿ ಹೆಚ್ಚು ಎರಡನೇ ಅತಿ ದೊಡ್ಡ ಮಟ್ಟದ ನೌಕರರನ್ನ ಹೊಂದಿರುವಂತ ಸಂಸ್ಥೆ ಅಂದ್ರೆ ಅದು ಸಾರಿಗೆ ನೌಕರರು. ಸೊ ಇದನ್ನ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತೆ ನಮ್ಗೆ ವೇತನದಲ್ಲಿ ತಾರತಮ್ಯಗಳ ವಿಚಾರದಾಗ್ಲಿ ಅಂಕಿ ಅಂಶಗಳನ್ನ ಎಲ್ಲವನ್ನು ಅವರಿಗೆ ದಾಖಲೆಗಳು ಮತ್ತೆ ಎಲ್ಲ ವಿಚಾರಗಳನ್ನ ಅವ್ರಿಗೆ ತಿಳಿಸಿದ ಮೇಲೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ವಿಚಾರವನ್ನ, ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡ್ತೀವಿ ಅನ್ನೋ ವಿಚಾರವನ್ನ ಸರ್ಕಾರ ಪ್ರಣಾಳಿಕೆಯಲ್ಲಿ ಹಾಕಿತ್ತು. ಇನ್ನು ಪ್ರಣಾಳಿಕೆಯಲ್ಲಿ ಹಾಕಿತ್ತು. ಈಗ ಅಧಿಕಾರಕ್ಕೆ ಬಂದು 1.5 ವರ್ಷಗಳು ನಡೀತಾ ಇದೆ. ಅದಾದ ನಂತರ ದಿವಸಗಳಲ್ಲಿ ನೀವು ಸರ್ಕಾರವನ್ನ ಫಾಲೋ ಅಪ್ ಮಾಡಿದ್ದು ಆಯ್ತು, ನಡೀತಾ ಇದೆ. ಈಗ ಒಟ್ಟಾರೆಯಾಗಿ ಸರ್ಕಾರ ಏನ್ ಹೇಳ್ತಿದೆ, ಸಾರಿಗೆ ಸಚಿವರು ಏನ್ ಹೇಳ್ತಿದ್ದಾರೆ? ಸರಿ, ಇದನ್ನು ಪ್ರಣಾಳಿಕೆಗೆ ಹಾಕಿದ ತಕ್ಷಣ ಪ್ರಣಾಳಿಕೆಯಲ್ಲಿ ಬಂದಿದೆ ನಾವು ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಸರ್ಕಾರ ಮಾಡುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ. ಸರ್ಕಾರ ಆಡಳಿತ ನಡೆಸೋದಕ್ಕೆ ಶುರುವಿನಿಂದಲೂ ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ, ಸಾರಿಗೆ ನೌಕರರಿಗೆ ಸರ್ಕಾರ ನೀಡಿದ ಪ್ರಣಾಳಿಕೆ ಭರವಸೆನ ಈಡೇರಿಸಬೇಕು ಅಂತ ನಾವು ಮನವಿ ಪತ್ರಗಳನ್ನ ಕೊಟ್ಕೊಂಡ್ ಬಂದಿದ್ದೀವಿ. ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಸಹ ಹಮ್ಮಿಕೊಂಡಿದ್ವಿ. ತದನಂತರ ನಾವು ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ನಮ್ಮ ಮನವಿ ಪತ್ರಗಳನ್ನ ಕೊಡೋದ್ರ ಮೂಲಕ ಮತ್ತೆ ನಮ್ಮ ಏನು ಅಂಕಿ ಅಂಶಗಳನ್ನ ದಾಖಲೆಗಳನ್ನ ಅವ್ರಿಗೆ ಕೊಡೋದ್ರ ಮುಖಾಂತರ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ವೇತನದ ತಾರತಮ್ಯಗಳು ಸೌಲಭ್ಯಗಳ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಸಾರಿಗೆ ಸಚಿವರು ಸಹ ಈ ವಿಚಾರವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾಕಂದ್ರೆ 4 ವರ್ಷಕ್ಕೊಂದ್ಸಲಿ ಮತ್ತೆ ಈ ಜಂಜಾಟ ಬೇಡ ಅನ್ನೋದು ಅವರ ಮನಸ್ಸಿಗೂ ಹೋಗಿದೆ. ಈ ಮುಷ್ಕರ ಅನ್ನೋದು ಈಗಾಗಲೇ ನೋಡಿ ಮತ್ತೆ ಇದನ್ನ ಸಾರಿಗೆ ಸಚಿವರು ಹೇಳಿದಂತ ಮಾತು 2020 ಇನ್ನೂ ಮುಗಿಸಿಲ್ಲ, ಆಗ್ಲೇ 24 ಹೋರಾಟ ಅಂತ ಇದ್ದೀರಾ, ಮತ್ತೆ 28 ನಮ್ದೇ ಸರ್ಕಾರ ಇತ್ತು ಆವಾಗ್ಲೂ ಮತ್ತೆ ಹೋರಾಟ ಅಂತ ಇದ್ದೀರಾ. ಈ 4 ವರ್ಷಕ್ಕೊಂದ್ಸಲಿ ಈ ಜಂಜಾಟನೇ ಬೇಡ, ನಾವು ಏನಾದ್ರೂ ಇದಕ್ಕೊಂದು ಶಾಶ್ವತ ಪರಿಹಾರನ ಕೊಡ್ಬೇಕು ಅನ್ನೋದು ಯೋಚನೆಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಡಳಿತ ಮಂಡಳಿಯಿಂದ ಏನು ಆರ್ಥಿಕ ವಿಚಾರವಾಗಿ ನಾವು ಮಾತುಕತೆ ಮಾಡ್ತಾ ಇದೀವಿ ಅನ್ನೋ ವಿಚಾರನ ಖುದ್ದು ಸಾರಿಗೆ ಸಚಿವರು ನಮ್ಗೆ ಮತ್ತೆ ನನ್ನ ಜೊತೆಗೆ ಈಗ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಸರ್ಕಾರದಲ್ಲಿ ನಾವು ಯಾವುದೇ ಕ್ಷೇತ್ರಗಳಿಗೆ ಅನುದಾನ ಕೊಡೋದು ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಡಿಲೇ ಆಗಿ ತಗೊಂಡ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಡಿಲೇ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ? ಸರ್, ಆಗೋದಿಲ್ಲ ಅಂತ ಹೇಳುವಂತ
ಪ್ರಮೇಯನೇ ಇಲ್ವಾ? ಪ್ರಮೇಯನೇ ಇಲ್ಲ. ಯಾಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು, ಸರ್ಕಾರಿ ನೌಕರರಿಗೆ ಅವಾಗ ಮಾತ್ರ ಅವ್ರಿಗೆ ಮಾತ್ರ ದುಡ್ಡು ಕೊಡಕ್ಕೆ ಎಲ್ಲಿತ್ತು, 22,000 ಕೋಟಿ ಹೊರೆ ಆಯ್ತು ಸರ್ಕಾರಕ್ಕೆ ಈಗ ವರ್ಷಕ್ಕೆ. ಈಗ KSRTC ಅಂದ್ರೆ ನಿಗಮದಿಂದ ಸಾಕಷ್ಟು ಲಾಸ್ ಇದೆಯಾ ಸರ್ಕಾರಕ್ಕೆ, ಉಚಿತ ಹೆಣ್ಮಕ್ಳಿಗೆ ಬಿಟ್ಟೋದ್ರಿಂದ ಆದಾಯ ಇಲ್ಲ. ಖಂಡಿತ ಇದು ಸುಳ್ಳು. ಸರ್ಕಾರಕ್ಕೆ ಮತ್ತು ನಮ್ಮ ಸಂಸ್ಥೆಗೆ ಶಕ್ತಿ ಯೋಜನೆಯಿಂದ ಶಕ್ತಿ ಬಂದಿದೆ ಹೊರತು ನಿಶಕ್ತಿ ಆಗಿಲ್ಲ. ಹೇಳ್ತೀರಾ? ಈಗ ನಮ್ಗೆ ಮಹಿಳೆಯರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ, ಉಚಿತ ಪ್ರಯಾಣಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಆದ್ರೆ ಒಬ್ಬ ಮಹಿಳೆ ಒಬ್ರೇ ಬರಲ್ಲ, ಅವ್ರ ಜೊತೆಗೆ ಅವರ ಮಕ್ಕಳು ಮರಿ, ಯಜಮಾನರು ಅಥವಾ ಅವರ ಮಕ್ಕಳು ಮರಿ ಎಲ್ಲ ಬೇರೆ ಬಸ್ಗಳಿಗೆ, ಬೇರೆ ಆಲ್ಟರ್ನೇಟಿವ್ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ತಾ ಇಲ್ಲ. ಅವರೂ ಸಹ ನಮ್ಮ ವಾಹನಕ್ಕೆ ಬರ್ತಾ ಇರೋದ್ರಿಂದ ನಮಗೆ ಶಕ್ತಿ ಯೋಜನೆಯಿಂದ ಮಹಿಳೆಯರ ಸಂಖ್ಯೆ ಎಷ್ಟು ಹೆಚ್ಚಾಗಿದೆಯೋ ಅದೇ ರೀತಿ ಪುರುಷರ ಸಂಖ್ಯೆನೂ ಹೆಚ್ಚಾಗಿದೆ. ಹಂಗಾದ್ರೆ ಸರ್ಕಾರ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಬರಗಾಲ ಬಂದಿದೆ ಅನ್ನುವಂತ ಮಾತು ಸುಳ್ಳು. ಮತ್ತೆ ಹೌದು, ಖಂಡಿತ ಸುಳ್ಳು. ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಈಗ ಮಹಿಳೆಯರಂತೂ ಮೊದಲಂತೂ ಓಡಾಡೋದಂತೂ ಕಡಿಮೆ ಇತ್ತು, ಧಾರ್ಮಿಕ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ ಇತ್ತು. ಈಗ ನೀವು ನೋಡಿರ್ಬೋದು, ಅತಿ ಹೆಚ್ಚು ಧಾರ್ಮಿಕ ಏನು ಸ್ಥಳಗಳಲ್ಲಿ ಅಲ್ಲಿರುವ ವ್ಯಾಪಾರಗಳು ಜಾಸ್ತಿ ಆಗಿದ್ದಾವೆ, ಮತ್ತೆ ದೇವಸ್ಥಾನಗಳ ಹುಂಡಿಗಳು ತುಂಬುತ್ತಾ ಇದ್ದಾವೆ, ಮತ್ತೆ ಇಂಡೈರೆಕ್ಟ್ ಆಗಿ GST ಹೆಚ್ಚಿನ ಏನು ಸರ್ಕಾರಕ್ಕೆ ಆದಾಯನ ತಂದು ಕೊಡ್ತಾ ಇದೆ ಅಂದ್ರೆ ಈ ಶಕ್ತಿ ಯೋಜನೆಯಿಂದ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಲಾಸ್ ಆಗುವಂತ ಪ್ರಶ್ನೆನೇ ಬರಲ್ಲ. ಓಕೆ, ಇದ್ರ ಹಿಂದಿನ ಪ್ರಶ್ನೆ ನಾವು ಟ್ರ್ಯಾಕ್ ಬದಲಾಯಿಸ್ಕೊಂಡ್ವಿ, ಹಿಂದಿನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಈಗ ಸರ್ಕಾರ ಏನ್ ಹೇಳ್ತಿದೆ, ಕೊನೆಯದಾಗಿ ಏನ್ ಹೇಳತ್ತೆ ಸರ್ಕಾರ? ಸಾರಿಗೆ ನೌಕರಿಗೆ ಏನು ಮಾತನ್ನ ಪ್ರಣಾಳಿಕೆ ಭರವಸೆಯನ್ನ ನೀಡಿದೆ ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಈ ಮುಷ್ಕರ ಅದು ಇದು ಅಂತ ಹೇಳ್ಕೊಂಡು ತಮ್ಮ ಬತ್ತಲಿಕೆಯಲ್ಲಿ ಅಸ್ತ್ರಗಳಿದಾವೆ, ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿನ ಪದ್ಧತಿಯನ್ನೇ ತಮ್ಮ ಅಸ್ತಿತ್ವ, ಸಂಘಟನೆಗಳ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಈ ಮುಷ್ಕರದ ಒಂದು ದೊಂಬರಾಟವನ್ನ ಈ ಹಳೆ ಸಂಘಟನೆಗಳು ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ಎಲ್ಲರಿಗೂ ಜಗಜ್ಜಾಹಿರಾಗ್ತಾ ಇದೆ. ಅಧಿವೇಶನ ನಡೀತಾ ಇದೆ 31ಕ್ಕೆ, ನೀವು ಫಿಕ್ಸ್ ಮಾಡ್ಕೊಂಡಿದ್ರೆ ನಡೆಯತ್ತೆ ಯಾವುದು ಮುಷ್ಕರನ? ಖಂಡಿತ ನಡೆಯಲ್ಲ. ಯಾಕಂದ್ರೆ ಬಹುತೇಕ ಸಾರಿಗೆ ನೌಕರರು ಮತ್ತೆ ಅಧಿಕಾರ ವರ್ಗದವರು ಎಲ್ಲರೂ ಅವರ ಒಕ್ಕೊರಳ ಧ್ವನಿ ಏನಾಗಿದೆ, ನಮಗೆ ಈ 4 ವರ್ಷದ ಜಂಜಾಟ ಬೇಡ, ಈ ಚೌಕಾಸಿ ಪದ್ಧತಿಯ ಏನು ವೇತನ ಪರಿಷ್ಕರಣೆ ಅಗ್ರಿಮೆಂಟ್ ಬೇಡ, ನಮಗೆ ಬೇಕಾಗಿರೋದು ಸರಿಸಮಾನ ವೇತನ ಅನ್ನೋದನ್ನ ವಿಚಾರದಲ್ಲಿ ಎಲ್ಲರೂ ಕಟಿಬದ್ಧರಾಗಿದ್ದಾರೆ. ಇವತ್ತು ಈಗಾಗಲೇ ಏನು ಹೇಳ್ತಾ ಇದಾರಲ್ಲ, ಏನೋ ಸಾವಿರಾರು ಸಂಖ್ಯೆಯಲ್ಲಿ ನಾವು ನೌಕರನ ಬೆಳಗಾವಿಯಲ್ಲಿ ಸೇರಿಸ್ಬಿಟ್ಟು ನಾವೇನೋ ಸಂಚಾರದಲ್ಲಿ ಏನೋ ವ್ಯತ್ಯಯಗಳನ್ನ ಮಾಡ್ಬಿಡ್ತೀವಿ ಅನ್ನೋದೇನು ಅವರ ಭ್ರಮೆ ಇತ್ತು, ಅದು ಇವತ್ತು ಸುಳ್ಳಾಗಿದೆ. ನಮ್ಮ ಸಂಸ್ಥೆಯ ವಾಹನಗಳು ದೈನಂದಿನದಾಗಿ ಏನು ಆಪರೇಷನ್ ಆಗ್ತಾ ಇತ್ತು ಅದಕ್ಕಿಂತ 10-12 ಪಟ್ಟು ಹೆಚ್ಚಾಗಿ 10% ಹೆಚ್ಚುವರಿಯಾಗಿ ಕಾರ್ಯಾಚರಣೆ ಆಗಿದೆ. ಸೊ ಸಾರಿಗೆ ನೌಕರರು ಅವರು ಗಟ್ಟಿಯಾಗಿದ್ದಾರೆ, ನಮ್ಗೆ ಸರಿಸಮಾನ ವೇತನ ಬೇಕು, ಈ 4 ವರ್ಷದ ಅಗ್ರಿಮೆಂಟ್ ಪದ್ಧತಿ ಬೇಡ, ನಮಗೂ ಸರಿಸಮಾನ ವೇತನ ಬೇಕೇ ಬೇಕು. ಸರ್, ಇನ್ನು ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಕೊನೆಯ ಪ್ರಶ್ನೆ, ಈ ಜಂಟಿ ಏನು ಕ್ರಿಯಾ ಸಮಿತಿ ಇದೆಯಲ್ವಾ, ಇದಕ್ಕೆ ನಿಮ್ಮ ಸಂಘಟನೆಯಿಂದ ಸಪೋರ್ಟ್ ಇದೆಯಾ? 31ಕ್ಕೆ ಖಂಡಿತವಾಗ್ಲೂ ಬಸ್ ಕಂಡು ನಿಲ್ತಾವ? ಈ ಕೂಟ ಮತ್ತು ಒಕ್ಕೂಟದ ವತಿಯಿಂದ ನಾನು ಹೇಳೋದು ಇಚ್ಛೆ ಪಡೋದೇನೆಂದ್ರೆ, ಯಾವುದೇ ಸಂಘಟನೆಗಳು ಹೋರಾಟವನ್ನ ಯಾವುದೇ ಇನ್ನೊಂದು ಸಂಘಟನೆ ಅಲ್ಲೆಗಳೆಯಬಾರದು. ನಾವು ತಡೆನೂ ಒಡ್ಡೋಕೆ ಅಂತ ಕೆಲಸಗಳನ್ನ ಅವರು ಮಾಡಿದಂತ ಕುತಂತ್ರಗಳನ್ನ ನಾವು ಮಾಡಕ್ಕೂ ಹೋಗಲ್ಲ. ಆದ್ರೆ ಅವ್ರ ಉದ್ದೇಶನ ನಾವು ಮುಖ್ಯವಾಗಿ ಇಟ್ಕೋಬೇಕಾಗುತ್ತೆ. ನಮ್ಮ ಉದ್ದೇಶ ಇರೋದು ಸಾರಿಗೆ ನೌಕರಿಗೆ ಶಾಶ್ವತ ಪರಿಹಾರ, ಈ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳು. ಸೊ ನಮ್ಮ ಉದ್ದೇಶ ಕೂಟ ಮತ್ತು ಒಕ್ಕೂಟಗಳು ಸೇರ್ಕೊಂಡ್ ಮಾಡ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಶಾಶ್ವತ ಪರಿಹಾರ ಮತ್ತು ಸರಿಸಮಾನ ವೇತನ. ಸೊ ನಮ್ಮ ಉದ್ದೇಶ ಅಲ್ಲಿಲ್ಲ. ಅವ್ರೇನು 4 ವರ್ಷದ ಅಗ್ರಿಮೆಂಟ್ ಪದ್ಧತಿನೇ ಬೇಕು ಅಂತ ಹೇಳ್ತಾ ಇರೋ ಅಂತ ಹೋರಾಟಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಕಡಾಖಂಡಿತವಾಗಿ ಹೇಳ್ತಾ ಇದೀವಿ, ಈ ಕೂಟ ಮತ್ತು ಒಕ್ಕೂಟ ಅಂತ ನಾವ್ ಏನ್ ಮಾಡ್ಕೊಂಡಿದೀವಿ, ಮತ್ತೆ ಇತರ ಅಧಿಕಾರಿಗಳ ಸಂಘಟನೆಗಳು ಏನಿದಾವೆ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಲ್ಲಾನು ಈಗಾಗಲೇ ಬಂದು ನಿಗಮ ಚಾನೆಲ್ ಅಲ್ಲೇ ಅವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಬೆಂಬಲ ಇರೋದಿಲ್ಲ ಅನ್ನೋದನ್ನ. ಅದೇ ತರಲ್ಲಿ ನಾವು ಹೇಳೋದೊಂದೇ, ನಮ್ಮ ಉದ್ದೇಶ ಅವ್ರು ಇಟ್ಕೊಂಡಿದ್ದರ ಕಾರಣ ನಾವು ಈ ಮುಷ್ಕರಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನ ನೀಡಲ್ಲ. ಆದ್ರಿಂದ ನೌಕರರು ಸಹ ಬಹುತೇಕ ನೌಕರರು ಈ ಒಂದು ಸರಿಸಮಾನ ವೇತನಕ್ಕೆ 2020 ಮತ್ತೆ 2021ರಲ್ಲಿ ನೋಡಿದ ಬಹುದೊಡ್ಡ ಹೋರಾಟಗಳಲ್ಲಿ ಅಷ್ಟೊಂದು ತ್ಯಾಗ ಬಲಿದಾನಗಳೆಲ್ಲ ಆದವರು ಸಹ ಯಾರು ಸಹ ಈ ಏನು
31ರ ಮುಷ್ಕರಕ್ಕೆ ಏನು ಕರೆ ಕೊಟ್ಟವ್ರೆ, ಏನೋ ವಾಹನಗಳನ್ನ ನಿಲ್ಸ್ಬಿಟ್ಟು ನಾವೇನೋ ಪಡ್ಕೊಂಡ್ಬಿಡ್ತೀವಿ ಅಂತ ಕೊಡಿಸ್ಬಿಡ್ತೀವಿ ಅಂತ ಏನು 31ಕ್ಕೆ ನಾವು ಕರೆ ಕೊಟ್ಬಿಟ್ಟು ನಾವು ನೌಕರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಖಂಡಿತವಾಗಿ ಯಶಸ್ವಿ ಆಗಲ್ಲ. ಯಾಕಂದ್ರೆ ಬಹುತೇಕ ನೌಕರರು ಅವ್ರು ಕೇಳ್ತಾ ಇರೋ ವಿಚಾರ ನಮ್ಮ ನೌಕರರು ಮಾತ್ರ ಅಲ್ಲ, ಅವ್ರ ಮನೆಯಲ್ಲಿರುವ ನಮ್ಮ ಅಕ್ಕ ತಂಗಿಯರು ಸಹ ಕೇಳುವಂತ ವಿಚಾರಗಳು ಸರಿಸಮಾನ ವೇತನ, ನಮ್ಮ ಗಂಡಂದರು ಕೈ ತುಂಬಾ ನೆಮ್ಮದಿಯಾಗಿ ಸಂಬಳ ಪಡಿಬೇಕು ಅನ್ನೋದು ವಿಚಾರ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಮುಷ್ಕರಕ್ಕೆ ನಮ್ಮ ನೌಕರರು ಒಕ್ಕೂಟ ಮತ್ತು ನಮ್ಮ ಇತರ ಸಂಘಗಳು ಏನು ಸಮಾನ ವಿಚಾರದಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ. ಅಧಿಕಾರ ವರ್ಗದವರು, ಸಿಬ್ಬಂದಿ ವರ್ಗದವರು, ಅವರೆಲ್ಲರೂ ಸಹ ನಾವು ಇದಕ್ಕೆ ಬೆಂಬಲವನ್ನ ನೀಡೋದಿಲ್ಲ ಸರ್. ಎಸ್ ವೀಕ್ಷಕರೇ, ನಾವು ಈ ಒಂದು ಮುಷ್ಕರದ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾತನಾಡ್ತಾ ಹೋದ್ವಿ. ಈಗ ನಮ್ಮ ಎದುರಿಗಿರೋ ಪ್ರಶ್ನೆ, 31ಕ್ಕೆ ಮುಷ್ಕರ ನಡೆಯತ್ತಾ, ಅದು ನಡೆದ್ರೂ ಕೂಡ ಯಶಸ್ವಿ ಆಗತ್ತಾ, ಎಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತೊಂದು ಸರಳ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತರೆಗೂ ನಮ್ಮೊಟ್ಟಿಗೆ ಇದ್ದದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಮತ್ತೊಮ್ಮೆ ಸಿಗೋಣ ವೀಕ್ಷಕರೇ. ಥ್ಯಾಂಕ್ ಯು.